ಗೈಸ್ ಮೊದಲು ಈ ವಿಡಿಯೋ ನೋಡ್ಕೊಂಬರ್ರಿ, ಆಮೇಲೆ ಫನಿ ಕಮೆಂಟ್ಸ್ ಓದೋಣಂತ. ಲೆಟ್ಸ್ ಗೋ. ಬಾಯ್ ಬಾಯ್, ಆಲ್ ದಿ ಬೆಸ್ಟ್. ಇಲ್ಲ ಇಲ್ಲ ಹೋಗ್ತಾ ಇದ್ದಾಳೆ. तो चलिए शुरू करते हैं. ಕಲಿಯುಗದ ಕಲ್ಕೆ ಎಂಟ್ರಿ ಆಗಲಿದೆ, ಎಚ್ಚರ. ಹಾಸ್ಪಿಟಲ್ ಹೊರಗಡೆ ಫುಲ್ ಟೈಟ್ ಸೆಕ್ಯೂರಿಟಿ ನೀಡಬೇಕು. ಅವನ್ ಬರ್ತಾ ಇದ್ದಾನೆ ಕಣ್ರೋ. ಕಲ್ಕಿ ಬರ್ತಾ ಇದ್ದಾನೆ ಕಣ್ರೋ. ಇವತ್ತು ಈ ಭೂಮಂಡಲಕ್ಕೆ ಉಳಿಗಾಲ ಇಲ್ಲ ಕಣ್ರೋ. ಕರ್ನಾಟಕ ಬಂದ್ ಘೋಷಿಸಿ ಜೂನಿಯರ್ ಅಂಕುಲಂಕು ಬರ್ತಾ ಇದ್ದಾನೆ. ಬ್ರೋ ಮಧುಗೌಡ ಅವ್ರ ಕಲ್ಕಿ ಬಗ್ಗೆ ಏನ್ ಹೇಳ್ತೀರಾ? ಏನ್ ಹೇಳಿ ಬ್ರೋ, ಅವ್ರ ಅಮ್ಮನ ಹೊಟ್ಟೆಲ್ ಇರ್ಬೇಕಾರೆ ಅವನು ಓದ್ಬಿಟ್ಟು ಹೇಳ್ತೀನಂತೆ. ಅಮ್ಮ ನಾನು ಹುಟ್ಬೇಕಾದ್ರೆ ಒಂದು ಬ್ಲಾಗ್ ಮಾಡಮ್ಮ, ಅಮ್ಮ ನಾನು ಒಳಗಡೆ ಆಟ ಆಡ್ತಿರ್ಬೇಕಾದ್ರೆ ಒಂದು ಬ್ಲಾಗ್ ಮಾಡಮ್ಮ, ಅಮ್ಮ ನೀನು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಒಂದು ಬ್ಲಾಗ್ ಮಾಡಮ್ಮ, ಅಮ್ಮ ನಾನು ಹೊಟ್ಟೆಯಿಂದ ಆಚೆ ಬಂದ್ಮೇಲೆ ಒಂದು ಬ್ಲಾಗ್ ಮಾಡಮ್ಮ, ಅಮ್ಮ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದ್ಮೇಲೆ ಒಂದು ಬ್ಲಾಗ್ ಮಾಡಮ್ಮ, ಅಮ್ಮ ನಾನು ಒಂದು ವರ್ಷ ಆದ್ಮೇಲೆ ನೀನ್ ತಿಗಾ ತೊಳೆದು ಬ್ಲಾಗ್ ಮಾಡಮ್ಮ, ಅಮ್ಮ ನಾನು ಸ್ಕೂಲಿಗೆ ಕಳ್ಸೋದೊಂದು ಬ್ಲಾಗ್ ಮಾಡಮ್ಮ, ಅಮ್ಮ ಸ್ಕೂಲಿಂದ ಕರ್ಕೊಬರೋದೊಂದು ಬ್ಲಾಗ್ ಮಾಡಮ್ಮ. ಟೋಟಲ್ ಅವ್ನಿಗೊಂದು 2-3 ವರ್ಷ ಆಗತನಕ ಬ್ಲಾಗ್ ಮಾಡಿ ಅದ್ರಲ್ಲೊಂದು 50 ಲಕ್ಷ ಎತ್ಬಿಟ್ಟು ಮಜಾ ಮಾಡೋದವ್ರಷ್ಟೇ. ನಮ್ ದೇಶ ನಾವು ಕೊಟ್ಟಿರೋ ದೇಶ ಇದು. ಸ್ವತಂತ್ರ ಹೋರಾಟಗಾರನಿಗೆ ಜನ್ಮ ನೀಡ್ತಾ ಇದ್ದಾವೆ ಆಂಟಿ. ನಾಳೆ ಕರ್ನಾಟಕ ಬಂದ್ ವಾಕ್ತಾಳ್ ನಾಗರಾಜ್ ಆದೇಶ ಹೊರಡಿಸಿದ್ದಾರೆ. ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಕೊಡೋದು ಅದು BTV ಮತ್ತೆ ದಿವ್ಯಾ ವಸಂತ ಮಾತ್ರ. ಇವತ್ತು ಕೂಡ ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಒಂದನ್ನ ತಂದಿದ್ದೀವಿ. ಸೊ ಅದು ಕೆಲವೇ ಕ್ಷಣಗಳಲ್ಲಿ ರಿಲೀಸ್, ನಾವು ಅದನ್ನ ಹೇಳ್ತೀವಿ, ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೀವಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತೀರಾ. ಹೇಳ್ತಿದ್ದೀನಲ್ಲ ಮೊದ್ಲೇ, ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ. ಯಾವ ಇವೆಲ್ಲ ಅಪ್ಪ ಫೈನಲಿ 1 ಮಿಲಿಯನ್ ಕಂಪ್ಲೀಟ್ ಆಗೇ ಹೋಯ್ತು. ಮಗುನ ಮುಂದೆ ಇಟ್ಕೊಂಡು ಮಗು ಹೆಸರು ಇಟ್ಕೊಂಡು ಹಂಗೆ 1 ಮಿಲಿಯನ್ ಕಂಪ್ಲೀಟ್ ಆಗೋಯ್ತು. ಇನ್ನ ನೆಕ್ಸ್ಟ್ ಮಗು ಹುಚ್ಚ ಹೋಯ್ತು, ಯಾವ ಕಲರ್ ಹೋಯ್ತು ಹೇಳ್ತು, ಯಾವ ಕಲರ್ ಹೇಳ್ತು, ಹೆಸರುದು ಬಿಳಿದು ಹಳದಿದು ಅಂತ. ನೆಕ್ಸ್ಟ್ ಅದೆಲ್ಲ ಬರುತ್ತೆ, ವೆಯ್ಟ್ ಮಾಡ್ತಾ ಇದೀನಿ. ಹೆಂಗೋ ಆರೋಗ್ಯವಾಗಿ ಕ್ಷೇಮವಾಗಿ ಬಂದ್ರೆ ಅಷ್ಟೇ ಖುಷಿ, ನಮ್ಗೆ ಇನ್ನೇನಿಲ್ಲಪ್ಪ ಅಷ್ಟೇ. ಬೇಬಿ ಬಾಯ್. ಹಾಯ್ ಬೇಬಿ, ನಾನ್ ನಿಮ್ಮ ಅಮ್ಮನ್ ಮತ್ತು ನಿಮ್ಮ ಅಪ್ಪನ್ ವ್ಯೂವರ್ಸು. ನಾನ್ ನಿಮ್ಮ ಅಮ್ಮ ಮತ್ತು ನಿಮ್ಮ ಅಪ್ಪನ್ ವಿಡಿಯೋ ನೋಡ್ತೀನಿ. ಮತ್ತೆ ನೀನು ಬಾಯ್ ಬೇಬಿನೇ ಆಗಿ ಹುಟ್ಟೋದು. ಮತ್ತೆ ನೀನ್ ಬಾಯ್ ಬೇಬಿ ಆಗ್ಬಿಟ್ಟು ಆಮೇಲೆ ನೀನ್ ಭೂಮಿ ಮೇಲೆ ಬಂದ ತಕ್ಷಣ ನಿಮ್ಮ ಅಮ್ಮನ ಜೊತೆ ಮತ್ತು ನಿಮ್ಮ ಅತ್ತೆ ಜೊತೆ ಸೇರ್ಕೊಂಡ್ಬಿಟ್ಟು ಹಾಯ್ ಗೈಸ್ ನಾನು ಇವತ್ತು ಸಡೆ ಜೊತೆ ಒಡೆ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ರೆ ನಾವು ಮುಂದೆ ಏನು ಹೇಳಕ್ ಆಗಲ್ಲ. ಪ್ಲೀಸ್ ಈ ತರ ನೀನ್ ಮಾಡಕ್ ಹೋಗ್ಬೇಡ ಕಣೋ. ನೀನ್ ಬರೋ ದಿವ್ಸನೇ ನಾವು ಅಂತಾರಾಷ್ಟ್ರೀಯ ಚಿಕ್ಕ ಮಕ್ಕಳ ದಿನಾಚರಣೆ ಆಚರಿಸ್ಬೇಕಂತ ಮಾಡಿದೀವಿ. ಮತ್ತೆ ಶಾಲಾ ಕಾಲೇಜುಗಳಿಗೆ ರಜೆ ಹಾಕ್ಬೇಕಂತ ಹೇಳಿ ಮಾಡಿದೀವಿ. ನನಗ್ ಮಾತಾಡಕ್ಕೆ ಬರ್ತಾ ಇಲ್ಲ, ನೀನ್ ಬರ್ತಿದೀಯ ಅನ್ನೋ ಖುಷಿಗೆ ಏನೇನೋ ಆಗ್ತಿದೆ. ಹೆಚ್ಚಿಗೆ ಮಾತಾಡೋದು ನಾನೇ ಬೇರೆ ನಾವು ತಿಳ್ಕೊತಾನ ಬರ್ಲಿ. ಅವನಂದ್ರೆ ಓ ಯಾರು ಆ ತಾತಪ್ಪನ? ನಂಗೆ ತುಂಬಾ ಇಷ್ಟ. ಹೌದಾ? ಅವನಿಗೂ ನಾನಂದ್ರೆ ಇಷ್ಟ ಅನ್ಸುತ್ತೆ. ಅನ್ಸುತ್ತೆ? ಏನ್ ಅನ್ಸುತ್ತೆ? ಅವಯ್ಯ ಹಿಂದಿನ ಕೂತವ್ರಿ ಕೇಳಿ. ನಿಮ್ನ ಅವಯ್ಯ ಇಷ್ಟ ಪಡ್ಬೇಕು ಅಂದ್ರೆ ಅವಯ್ಯನ್ ಹೆಂಡತಿ ಮಕ್ಳು ಮೊಮ್ಮಕ್ಳಿಗೆಲ್ಲ ಒಪ್ಪಿಗೆ ಇದೆಯಾ? ನಿಮ್ ಫ್ಯಾಮಿಲಿ ಒಪ್ಪಿಗೆ ಇದೆಯಾ? ಆಮೇಲೆ ಅವಯ್ಯ ಎಷ್ಟು ಕೋಟಿಗೆ ಬೆಲೆ ಬಾಳ್ತಾನೆ, ಎಷ್ಟು ಎಕರೆ ಜಮೀನ್ ಐತೆ, ಎಷ್ಟು ಕುರಿಗಳೈತೆ, ಎಷ್ಟು ದನಗಳವೆ ಎಲ್ಲ ತಿಳ್ಕೊಳ್ಳಿ. 3 ವರ್ಷ ಚೆನ್ನಾಗಿ ಬಾಳಿ ಅಂತ ಹೇಳಕ್ಕಂತೂ ಆಗಲ್ಲ. ಯಾಕಂದ್ರೆ ಅವಯ್ಯನೇ 20 ವರ್ಷ ಬೋನಸ್ ಅಲ್ಲಿ ಬದುಕ್ತಾವ್ರೆ. ನೀವೇನೋ ಒಂದ್ ಸ್ವಲ್ಪ ಪರವಾಗಿಲ್ಲ ಬದುಕ್ತೀರಾ. ಸೊ ಎಷ್ಟು ವರ್ಷ ಇರ್ತೀರಾ ಅಷ್ಟು ವರ್ಷ ಚೆನ್ನಾಗಿ ಬಾಳಿ. ಪೇರ್ ಚೆನ್ನಾಗಿದೆ. ಇದ್ ನೋಡಿದ್ಮೇಲೆ ನಂಗೊಂದು ಗೊತ್ತಾಯ್ತು, ಪ್ರೀತಿ ಕೂಡಲ್ಲ, ಪ್ರೀತಿ ಶಾಕ್ ಆಯ್ತಾ, ತನ್ಮಯವಾದದ್ದು ಅಂತ ಹೇಳಕ್ ಬಂದೆ. ತನ್ಮಯಳಾದೇನು ಆತರ ತನ್ಮಯ. ಮದ್ವೆ ಕರೀರಿ. ಯಾರು ಹೇಳಿದ್ದು ಪ್ರೀತಿಲಿ ಏನು ಸಿಗಲ್ಲ ಅಂತ? ಎಲ್ಲಾನು ಸಿಗ್ತದೆ. ಮೊದಲನೇದಾಗಿ ಮೋಸ, ಅದಾದ್ಮೇಲೆ ಡಿಪ್ರೆಷನ್, ಆಮೇಲೆ ಒಂಟಿಯಾಗಿರುವುದು, ಏಕ ಅಂತ ಕೆಲವೊಮ್ಮೆ ವಿಷ ಕುಡಿಬೇಕು ಅಂತ ಅನ್ಸ್ತದೆ. ನನಗಲ್ಲ, ನಿನ್ಗೆ. ಪ್ರೀತಿಸಿದಂತೂ ನೀನೇ ಅಲ್ವಾ? ಹಲೋ ಜಂಜೀಸ್, ಅಂದಾರ ಪ್ಯಾರಾಗನ್ ಚಪ್ಪಲ್ ಹಾಕೊಂಡಿರಿ, ನೋಡಿರಿ, ಕೇಳಿರಿ. ಸಾಧ್ಯನೇ ಇಲ್ಲ. ಯಾಕಂದ್ರೆ ನಿಮ್ಮವ್ವ ಹಾಕೊಂತಾಳ ಕ್ರಾಕ್ಸ್, ಅದರಿಂದ ಕೊಟ್ರ ಬೀಳಂಗಿಲ್ಲ ನಿಮ್ಗೆ ಶಾರ್ಟ್ಸ್. ನಮ್ಮವ್ವ ಹಾಕೊಂತಿದ್ಲು ಪ್ಯಾರಾಗನ್ ಚಪ್ಪಲ್, ಕೊಟ್ರ ಕಿತ್ಕೊಂಡ್ ಹೋಗ್ತಿತ್ತು ಅರ್ಧ ಕಪ್ಪಲ್. ಏನೇ ಅನ್ರಿ ಪ್ಯಾರಾಗನ್ ಚಪ್ಪಲ್ ಕಮಾಲೆ ಬ್ಯಾರೆ ಐತಿ. ಇನ್ನೇನ್ ಕೇಳಕತ್ತಿರೋ? ನಾ
90s ಕಿಡ್ಗಳ ಯಾರ್ಯಾರ ಅವೊಂದು ಅಪ್ಪಂದು ಪ್ಯಾರಾಗನ್ ಚಪ್ಪಲಿಂದ ಹೇಳ್ ತಿಂದಿರಿ ಅವರೆಲ್ಲ ಕಮೆಂಟ್ ಮಾಡ್ರಿ. ಅಕ್ಕ ನಾನ್ 90s ಕಿಡ್ ಅಂತೇಳಿ. ನಮ್ಮ ಯಜಮಾನ್ರು ಪಾಪುದು ಫೋಟೋ ಕೊಟ್ಟಿದ್ದಾರೆ ಸ್ಕ್ಯಾನಿಂಗ್ ಅಲ್ಲಿ 3Dಗೆ. ಲಾಸ್ಟ್ ಎಪಿಸೋಡ್ ಅಲ್ಲಿ ನಾನು ಎಲ್ಲರಿಗೂ ಹೇಳ್ತಾ ಬಂದಿದ್ದೀನಿ, ನಿಮ್ಗೂ ಹೇಳ್ತಾ ಬಂದಿದ್ದೀನಿ ಪಾಪು ಯಾರ ತರ ಇದೆ ಅಂತಂದೇಳಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ತಾ ಬಂದಿದ್ದೀರಿ. ಸೊ ಇವಾಗ ಕಲ್ಕಿನ ತೋರ್ಸೋ ಸಮಯ ಬಂದಿದೆ. ಸೊ ದಯವಿಟ್ಟು ಹಾರ್ಟ್ ಪೇಷಂಟ್ ಇದ್ದರು, ಲೋ BP ಇದ್ದರು, ಹೈ BP ಇದ್ದರು ದಯವಿಟ್ಟು ಇದನ್ನ ನೋಡಕ್ ಹೋಗ್ಬೇಡಿ. ಯಾಕಂದ್ರೆ ಕಲ್ಕಿ ಆ ತರ ಇದ್ದಾನೆ. ಅದಕ್ಕೆ ಈಗ ತೋರ್ಸೋ ಸಮಯ ಬಂತು. ಹೇಳಿ. ಇವಾಗ ನಮ್ಮ ಅತ್ತಿಗೆ ಅವ್ರು ಊಟಕ್ಕೆ ಹೋಗ್ತಿದ್ದಾರೆ. ಫುಲ್ ಸುಸ್ತಾಗಿ ಇಲ್ಲಿ ನೋಡಿ ಹೆಂಗ್ ಹೋಯ್ತಾರಂತ. ದೇವಾ, ಇನ್ ಯಾವಾಗಾರ ಮಗು ಆಗ್ಲಿ, ಯಾವಾಗಾರ ಪೇನ್ ಬರ್ಲಿ. ರೆಡಿ ಇದೀರಾ? ರೆಡಿ. ನಮ್ಮನ್ನ ಆಡ್ಸಕ್ಕೆ ಈ ವಿಡಿಯೋನ ನಾನೇ ರೋಸ್ಟ್ ಮಾಡೋಣ ಅನ್ಕೊಂಡೆ, ಬಟ್ ಜನನೇ ಇನ್ನೂ ಫನ್ನಿಯಾಗಿ ರೋಸ್ಟ್ ಮಾಡ್ಬಿಟ್ಟವ್ರು ಕಮೆಂಟ್ ಸೆಕ್ಷನ್ ಅಲ್ಲಿ. ಬನ್ನಿ ಒಂದೊಂದೇ ಓದ್ತಾ ಹೋಗ್ತೀನಿ. ನಮ್ಮೂರಲ್ಲಿ ಸಿದ್ದಮ್ಮಂಗೆ 12 ಮಕ್ಕಳು, ಅವರು ಒಂದಿನಕ್ಕೂ ಈ ತರ ಆಡಿಲ್ಲ. ಹೆರಿಗೆ ದಿನ ಶಾಲಾ ಕಾಲೇಜುಗಳು ಮತ್ತು ಸರ್ಕಾರಿ ಕಚೇರಿಗಳಿಗೆ ರಜೆ ಘೋಷಿಸಲಾಗಿದೆ. ಊಟ ಮಾಡುವಾಗ ಮಗು ಹಾಕ್ಬಿಟ್ರೆ ನಿಮ್ ಹಾಸ್ಪಿಟಲ್ ವಿಡಿಯೋ ಮಿಸ್ ಆಗುತ್ತಲ್ಲ ಅಂತ. ಇನ್ನೇನು ಸ್ವಲ್ಪ ದಿನದಲ್ಲಿ ಕಲ್ಕಿಯ ಆಗಮನ, ಶಾಲಾ ಕಾಲೇಜುಗಳಿಗೆ ರಜಾ ದಿನ. ಗೌರ್ಮೆಂಟ್ ನನ್ನದೊಂದು ಮನವಿ, ದಯವಿಟ್ಟು ಹೆರಿಗೆ ದಿನ ಕರ್ನಾಟಕ ಅಲ್ಲ ಭಾರತ್ ಬಂದ್ ಮಾಡಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಅಂತೆ. ಏನೇ ಇದು ನೋಡಿ ಫನ್ನಿ ಆಗಿದೆ. ಜಗತ್ತಿನ ಮೊದಲ ಪ್ರೆಗ್ನೆನ್ಸಿ ಅಂತೆ. ಇನ್ನು ತುಂಬಾ ಕಮೆಂಟ್ಸ್ ಬಂದಿದಾವೆ, ತುಂಬಾ ಕೆಟ್ಟದಾಗಿತ್ತು, ಅದಕ್ಕೆ ಹಾಕಕ್ ಹೋಗಿಲ್ಲ. ಆಮೇಲೆ ಇನ್ನೊಂದ್ ಹೇಳ್ಬೇಕು, ಅಕ್ಕ ಅವ್ರಿಗೆ ಕ್ರಿಟಿಸಿಸಮ್ ಎಕ್ಸೆಪ್ಟೇ ಮಾಡಕ್ ಬರಲ್ರಿ. ಇವಾಗ ಅಷ್ಟು ಮಿಲಿಯನ್ ಎಲ್ಲ ವ್ಯೂಸ್ ಬರ್ತಾವಲ್ಲ, ಅದ್ರಲ್ಲಿ ಒಂದ್ ಸ್ವಲ್ಪ ಜನ ಹೇಟ್ ಕಮೆಂಟ್ ಹಾಕ್ತಾರ. ಆಫ್ ಕೋರ್ಸ್ ಅದು ಹ್ಯೂಮನ್ ನೇಚರ್ ಅಂಡ್ ಅವ್ರಿಗೆ ಹಾಕಕ್ ರೈಟ್ಸ್ ಇರುತ್ತೆ. ಅಂದ್ರೆ ಫುಲ್ ಕೆಟ್ಟ ರೀತಿ ಆಗ್ತಾರಲ್ಲ, ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ, ಸಣ್ಣದಾಗಿ ಕ್ರಿಟಿಸೈಸ್ ಮಾಡ್ತಾರಲ್ಲ. ಯಾಕಂದ್ರೆ ಇವಾಗ ವಿಡಿಯೋ ಮಾಡಿ ನೀವು ಪ್ರೈವೇಟ್ ಆಗಿ ಇಟ್ಕೊಂತಿಲ್ಲ, ಅದನ್ನ ಪಬ್ಲಿಕ್ ಪ್ಲಾಟ್ಫಾರ್ಮ್ ಗೆ ಅಪ್ಲೋಡ್ ಮಾಡ್ತಿದ್ದೀರ ಅಂತಂದ್ರೆ ಅಲ್ಲಿ ನೋಡೋರಿಗೆ ಒಂದ್ ರೈಟ್ಸ್ ಇರುತ್ತೆ ಕಮೆಂಟ್ ಮಾಡೋದು. ತುಂಬಾ ಕೆಟ್ಟದಾಗಿ ಮಾಡೋರಿಗೆಲ್ಲ ಸಪೋರ್ಟ್ ಮಾಡ್ತಿಲ್ಲ. ಏನೋ ಮಚ್ಚ ನಿನ್ ಜಾಸ್ತಿ ಆಯ್ತಂತೆ. ನನ್ನ ಹುಟ್ಟು ಗುಣ ಅದು ಅಹಂಕಾರ. ಹೋಗೋ ಮುಂದಕ್ಕೆ. ಅಯ್ಯೋ ಹೋಗಪ್ಪ. ಸ್ಯಾಮ್ ಸಮೀರ್ ಬ್ರೋ ಅಷ್ಟು ದೊಡ್ಡ ಫ್ಲವರ್ ಬೊಕ್ಕೆ ಮಾಡಿಸಿ ಅವ್ರ ಗರ್ಲ್ ಫ್ರೆಂಡ್ ಗೆ ಸರ್ಪ್ರೈಸ್ ಕೊಟ್ರು ಅಲ್ವಾ, ಅದೇ ರೀತಿ ನಾನು ನಮ್ಮ ಹುಡುಗಿಗೆ ಅದಕ್ಕಿಂತ ದೊಡ್ಡ ಫ್ಲವರ್ ಬೊಕ್ಕೆ ಮಾಡಿಸಿ ಸರ್ಪ್ರೈಸ್ ಕೊಡುಮ ಅಂತ ಅನ್ಕಂಡೆ. ಆದ್ರೆ ನನ್ಗೆ ಆಮೇಲೆ ಫ್ಲಾಶ್ ಆಯ್ತು, ನನ್ಗೆ ಯಾರು ಗರ್ಲ್ ಫ್ರೆಂಡೇ ಇಲ್ಲ ಅಂತ.